be forever on fire. ನನ್ನ ವಿರುದ್ಧ 100 ಸಿಡಿ ಬಂದ್ರು ನಾನು ಅಂಜಲ್ಲ ಎಂದಿದ್ದೆ. ಜನರಿಗೆ ಮೋಸ ಮಾಡಿದ್ರೆ ಹೆದರುತ್ತಿದ್ದೆ, ಸಿಡಿಗೆಲ್ಲ ಹೆದರಲ್ಲ. ಗೋಕಾಕ್ನಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ರೆಬಲ್ ಆಗೋದು ಜನರ ಸಲುವಾಗಿ ಮಾತ್ರ. ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೂರಲ್ಲ. ನಮ್ಮ ಸಮುದಾಯದ 74% ಜನರಿಗೆ ನ್ಯಾಯ ಸಿಗಬೇಕು, ಇಲ್ಲವಾದ್ರೆ ನಾನು ಬಂಡಾಯ ಹೇಳ್ತೇನೆ ಅಂತ ರಮೇಶ್ ಹೇಳಿದ್ದಾರೆ. ನಮ್ಮ ಸರ್ಕಾರ ಇರಲಿ, ಬೇರೆ ಯಾವ ಸರ್ಕಾರ ಇದ್ರೂ ಕೆಡೋದೆ. 2028ಕ್ಕೆ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಸಣ್ಣ ಸಮಾಜ ಕೂಡಿ 74% ಹಾಕೋಣ, 74% ಹಾಕೋಣ. ನಮ್ಮ ಹಾಳಾಗಿ 26% ಮಂದಿ ನಮ್ಗೆ ಆಳ್ತಾರೆ, ನಮ್ಗೆ ಡಿವೈಡ್ ಮಾಡಿ. ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಈಗ ನಮ್ಮ ಅಂಬರೀಷ್ ಮಹಾರಾಜರು ಹೇಳಿ ರೆಬಲ್ ಆಗ್ತಾರೆ. ರೆಬಲ್ ಯಾಕೆ ಹಾಕೋದ್ರೆ ನಾವು ರೆಬಲ್ ಆಗಿ ನಮ್ಮ ಮಂದಿ ಸಂಬಂಧ ಹಾಕೋಣ. ನಮ್ಮ ವೈಯಕ್ತಿಕ ನಾವು ಆರಾಮ ಇರ್ಬೋದು. ನಮ್ಮ ಮಂತ್ರಿ ಕಾಯಿ ಮಂತ್ರಿ ಇರ್ತೀನಿ, ನಾವು ಒಬ್ಬ ಆರಾಮ ಕೂತು ಇಶ್ಯೂ ಕೂತು ಆರಾಮ ಇರ್ತೀನಿ. ನಮಗೆ ನಮ್ಮ ಜನರು ಎಣ್ಣೆ ಅಂತ ಹೇಳಕ್ಕೆ ಹೋಗಲ್ಲ. ಆ ಮಂತ್ರಿ ಹೋದ್ರೆ ಬಿಟ್ಟು ಹೊರಗೆ ಬಂದೇ ಬಿಡ್ತು ಅಂತ ಸ್ವಭಾವ. ನಾ ರಾಜ್ಯದ ಬಹುಶಃ ನನ್ನ ರಾಜಕೀಯ ಜೀವನ 25 ವರ್ಷ MLA ಆಗಿ 25 ವರ್ಷ ಅಂತ. ಅದಕ್ಕಿಂತ 15 ವರ್ಷ ಬಂದ ವಿದ್ಯಾರ್ಥಿ ಜೀವನದಾಗ ನಾ ಮೊದಲೇ ರಾಜಕಾರಣ ಮಾಡ್ಕೊಂಡು 40 ವರ್ಷ ರಾಜಕಾರಣ ಆಗುತ್ತೆ. ಈ ರಾಜಕಾರಣ ಭಾಳ ಹಿಡಿದು ಭಾಳಷ್ಟು ರಾಜಕಾರಣ ಹಿಡಿದು ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ, ಅಧಿಕಾರ ಇದ್ದರೂ ಬೇರೆ ಮಾತಾಡ್ತಾರೆ. ಯಾಕೆ ಅಧಿಕಾರ ಹೋಗೋಣ, ವಿರೋಧ ಪಕ್ಷ ಇದ್ದಾಗ ನಮ್ಮ ಪ್ರಚೋದನೆ ಮಾಡೋದು ಮಾಡಿ ಅಧಿಕಾರ ಕೊಡೋದು, ಅಧಿಕಾರ ಏಕದಮ್ ಚೇಂಜ್. ಅದನ್ನು ನಾವು ಸಾಮಾಜಿಕ ಮಾತಾಡೋದು ಬಹಿರಂಗವಾಗಿ ಹಾಕ್ಬೋದು. ಯಾರ ಹೆಸರು ಎಲ್ಲರೂ ಹತ್ರ ನಾನು ನೋಡಿದ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಅವ್ನು ಹಿಟ್ಟಿನ ಆತ ನಂತರ ನಾ ಇಬ್ಬರು ಬಿಟ್ಟು ನಾ ನೋಡಿ ಬಂಗಾರಪ್ಪ ಬಿಟ್ಟಂತ ನನ್ನ ಗುರು ನಾನು ಬಂಗಾರಪ್ಪನ ಮಾತಾಡಿದಾಗ ಅವ್ರು ಒಂದು ನಂದು ಅವ್ರಿಗೆ -ಪಾಯಿಂಟ್ +ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪ ಹೇಳಿ ಆ ತಪ್ಪು ಹೊರಗೆ ಹೋಗ್ಬಿಡ್ತದೆ. ನಂದು ಏನಕ್ಕೆ ಒಂದು ಸ್ವಲ್ಪ ನನಗೂ ದುಃಖಾಗೋಣ, ಸ್ವಲ್ಪ ಹಿಂದೆ ಸಿಗಾತೀನಿ. ಸ್ವಲ್ಪ ತಪ್ಪು ನೋಡೋರಿಗಾದ್ರೆ ಇದು ಸ್ವಲ್ಪ ತಪ್ಪು ನೋಡೋಕಲ್ಲೇ ಅಂತ ಸ್ವಾಮೀಜಿಯವ್ರಿಗೆ ಹೇಳ್ತಾರೆ. ಸಾವುಕಾರ ಹಾಕೋ ತಪ್ಪು ಮಾಡ್ತಕ್ಕಲ್ಲ ಆಯ್ತು, ಅವ್ರಿಗೆ ವಿಚಾರ ಮಾಡಿ ಹಿಂಸೆರೋದು ಬಂಗಾರಪ್ಪನ +ಪಾಯಿಂಟ್ ಐತೆ, ಅದಕ್ಕೆ ಸುಧಾರಿಸೋದು. ಈ ಯಾಕೆ ಹೇಳ್ದಪ್ಪ ಅಂದ್ರೆ ಬಹಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷ ಯಾವ್ದಾರು ನಮ್ದು ನಮ್ಮ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಎಲ್ಲ